ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೈಕ್ರೋ ಎಕನಾಮಿಕ್ಸ್ನ ಒಂದು ತುಂಬಾನೇ ಪ್ರಮುಖವಾದ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಅದೇ ಉತ್ಪಾದನೆ ಮತ್ತು ವೆಚ್ಚಗಳ ಸಿದ್ಧಾಂತ. ಕೆಸೆಟ್ ಪರೀಕ್ಷೆ ಬರೆಯೋರ್ಗೆ ಇದು ತುಂಬಾನೇ ಮುಖ್ಯ. ಹಾಗಾಗಿ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಒಂದು ಯಶಸ್ವಿ ಬಿಸ್ನೆಸ್ ಬೆಳೆಯುತ್ತಾ ಬೆಳೆಯುತ್ತಾ ಯಾವಾಗ ನಿಲ್ಸ್ಬೇಕು ಅಂತ ಅದಕ್ಕೆ ಹೇಗೆ ಗೊತ್ತಾಗುತ್ತೆ? ಇದು ಸುಮ್ಮನೆ ಒಂದು ಪ್ರಶ್ನೆ ಅಲ್ಲ, ಇದೊಂದು ದೊಡ್ಡ ಪಜಲ್ ಇದ್ದ ಹಾಗೆ. ಇವತ್ತು ನಾನು ಈ ಸಿದ್ಧಾಂತ ಬಳಸಿ ಈ ಪಜಲ್ ಅನ್ನು ಬಿಡಿಸಕ್ಕೆ ಟ್ರೈ ಮಾಡೋಣ. ಈ ಪಜಲ್ ಬಿಡಿಸೋಕೆ ನಾವು ಒಂದು 4 ಹೆಜ್ಜೆ ಮುಂದೆ ಹೋಗ್ಬೇಕು. ಮೊದಲು ಪ್ರೊಡಕ್ಷನ್ ಅಂದ್ರೇನು, ಅದರಲ್ಲಿರೋ ಸವಾಲೇನು ಅಂತ ನೋಡೋಣ. ಆಮೇಲೆ ಏನನ್ನೇ ಸೃಷ್ಟಿ ಮಾಡ್ಬೇಕಾದ್ರೂ ತಗುಲು ವೆಚ್ಚಗಳ ಬಗ್ಗೆ ಮಾತಾಡೋಣ. ಮುಂದೆ ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಅಂದ್ರೆ ಆ ಸ್ವೀಟ್ ಸ್ಪಾಟ್ ಇದೆಯಲ್ಲ, ಅದನ್ನ ಹೇಗೆ ಕಂಡಿಡಿಯೋದು ಅಂತ ನೋಡೋಣ. ಕೊನೆಗೆ ಕೆಸೆಟ್ ಪರೀಕ್ಷೆಗೆ ರೆಡಿಯಾಗೋಕೆ ಒಂದು ಒಳ್ಳೆ ಗೇಮ್ ಪ್ಲಾನ್ ಕೂಡ ನೋಡೋಣ. ಸರಿ, ಹಾಗಿದ್ರೆ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಉತ್ಪಾದನಾ ಒಗಟು. ಸಿಂಪಲ್ ಆಗಿ ಹೇಳೋದಾದ್ರೆ, ಕಚ್ಚಾ ವಸ್ತುಗಳನ್ನ ಇನ್ಪುಟ್ ಆಗಿ ತಗೊಂಡು ಅದನ್ನ ಒಂದು ಫೈನಲ್ ಪ್ರಾಡಕ್ಟ್ ಅಂದ್ರೆ ಔಟ್ಪುಟ್ ಆಗಿ ಹೇಗೆ ಬದಲಾಯಿಸೋದು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದು ಬೇಕರಿಯ ಉದಾಹರಣೆ ತಗೊಳ್ಳೋಣ. ನಮ್ಮ ಬೇಕರಿಯಲ್ಲಿ ಒಬ್ಬ ಬೇಕರ್ ಇದ್ದಾರೆ ಮತ್ತೆ ಒಂದು ಓವನ್ ಇದೆ ಅಂತ ಅಂದುಕೊಳ್ಳೋಣ. ಇಲ್ಲಿ ನೋಡಿ, ಓವನ್ ಅನ್ನೋದು ಫಿಕ್ಸ್ಡ್ ಇನ್ಪುಟ್, ಅಂದ್ರೆ ಅದನ್ನ ನಾವು ರಾತ್ರೋರಾತ್ರಿ ಬದಲಾಯಿಸೋಕೆ ಆಗಲ್ಲ. ಆದ್ರೆ ಬೇಕರ್ ಅನ್ನೋದು ವೇರಿಯಬಲ್ ಇನ್ಪುಟ್, ಅಂದ್ರೆ ಬೇಕಿದ್ರೆ ಇನ್ನಷ್ಟು ಜನರನ್ನ ಕೆಲ್ಸಕ್ಕೆ ಇಟ್ಕೊಳ್ಬಹುದು. ಈಗ ಟೋಟಲ್ ಪ್ರಾಡಕ್ಟ್ ಅಥವಾ ಒಟ್ಟು ಉತ್ಪನ್ನ ಅಂದ್ರೆ ಏನು ಅಂತ ನೋಡೋಣ. ಇದು ತುಂಬಾ ಸರಳ. ನಮ್ಮತ್ರ ಇರೋ ಇನ್ಪುಟ್ಗಳನ್ನ ಬಳಸಿ ಒಂದು ಕಂಪ್ನಿ ಒಟ್ಟಾರೆಯಾಗಿ ಎಷ್ಟು ಉತ್ಪಾದನೆ ಮಾಡುತ್ತೆ ಅನ್ನೋದೇ ಒಟ್ಟು ಉತ್ಪನ್ನ. ನಮ್ಮ ಬೇಕರಿ ವಿಷಯಕ್ಕೆ ಬಂದ್ರೆ, ಆ ಒಬ್ಬ ಬೇಕರ್ ಮತ್ತು ಒಂದು ಓವೆನ್ ಸೇರಿ ಒಂದು ದಿನಕ್ಕೆ ಎಷ್ಟು ಬ್ರೆಡ್ ಮಾಡ್ತಾರೆ ಅನ್ನೋದೇ ಟೋಟಲ್ ಪ್ರಾಡಕ್ಟ್. ಈಗ ನಾವು ಇನ್ನೊಬ್ಬ ಬೇಕರನ್ನು ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ಏನಾಗ್ಬೋದು? ಹೌದು, ಉತ್ಪಾದನೆ ಬಹುತೇಕ ಡಬಲ್ ಆಗುತ್ತೆ. ಯಾಕೆಂದ್ರೆ ಇಬ್ರೂ ಸೇರಿ ಆ ಒಂದೇ ಓವನ್ ಅನ್ನು ತುಂಬಾನೇ ಎಫಿಷಿಯಂಟ್ ಆಗಿ ಬಳಸ್ಕೊಳ್ತಾರೆ. ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಇದು ಬೆಳವಣಿಗೆಯ ಆರಂಭದ ಪಾಸಿಟಿವ್ ಸ್ಟೇಜ್. ಆದರೆ ನಾವು 3ನೇ ಬೇಕರನ್ನು ಸೇರಿಸಿದಾಗ ಇಲ್ಲಿಂದ ಕಥೆ ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕಂದ್ರೆ ಓವೆನ್ ಮಾತ್ರ ಒಂದೇ ಇದೆ ಅಲ್ವಾ? ಈಗ 3 ಜನ ಒಂದೇ ಓವೆನ್ ಸುತ್ತ ಕೆಲಸ ಮಾಡ್ಬೇಕಾಗಿ ಬಂದಾಗ ಒಬ್ರಿಗೊಬ್ರು ಅಡ್ಡಿಯಾಗ್ತಾರೆ. ಪ್ರೊಡಕ್ಷನ್ ಇನ್ನೂ ಹೆಚ್ಚಾಗುತ್ತೆ ನಿಜ, ಆದ್ರೆ ಮೊದಲಾದಷ್ಟು ಸ್ಪೀಡಾಗಿ ಜಾಸ್ತಿ ಆಗಲ್ಲ. ಇಲ್ಲೇ ನೋಡಿ ಎಕನಾಮಿಕ್ಸ್ನ ಒಂದು ಬಹುಮುಖ್ಯ ನಿಯಮ ಆಟಕ್ಕೆ ಬರುತ್ತೆ. ಈ ವಿದ್ಯಮಾನಕ್ಕೆ ನಾವು ಇಳಿಮುಖ ಪ್ರತಿಫಲದ ನಿಯಮ ಅಂತ ಕರೆಯೋದು. ಇದರರ್ಥ, ಒಂದು ಫಿಕ್ಸ್ಡ್ ಇನ್ಪುಟ್ಗೆ ಅಂದ್ರೆ ನಮ್ಮ ಓವನ್ಗೆ ಹೆಚ್ಚು ಹೆಚ್ಚು ವೇರಿಯಬಲ್ ಇನ್ಪುಟ್ಗಳನ್ನ ಅಂದ್ರೆ ಬೇಕರ್ಗಳನ್ನ ಸೇರಿಸ್ತಾ ಹೋದಾಗ ಪ್ರತಿ ಹೊಸ ಸೇರ್ಪಡೆಯಿಂದ ಸಿಗೋ ಹೆಚ್ಚುವರಿ ಉತ್ಪಾದನೆ ಅಂದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸರಿ, ಈಗ ನಾವು ಪಜಲ್ನ 2ನೇ ಭಾಗಕ್ಕೆ ಹೋಗೋಣ, ಸೃಷ್ಟಿಯ ವೆಚ್ಚಗಳು. ಯಾಕಂದ್ರೆ ನಾವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರಕ್ಕೂ ಒಂದು ಬೆಲೆ ಇದ್ದೇ ಇರುತ್ತೆ. ಉತ್ಪಾದನೆ ಅಂದ್ಮೇಲೆ ಖರ್ಚು ಇದ್ದೇ ಇರುತ್ತೆ. ಇಲ್ಲಿ ಮುಖ್ಯವಾಗಿ 2 ಥರದ ಖರ್ಚುಗಳಿವೆ. ಒಂದು ಸ್ಥಿರ ವೆಚ್ಚಗಳು ಅಥವಾ ಫಿಕ್ಸ್ಡ್ ಕಾಸ್ಟ್ಸ್. ಇವು ನಾವ್ ಎಷ್ಟು ಪ್ರೊಡಕ್ಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಬದಲಾಗಲ್ಲ. ಉದಾಹರಣೆಗೆ ಬೇಕರಿಯ ಬಾಡಿಗೆ ಅಥವಾ ಇನ್ಶೂರೆನ್ಸ್. ಇನ್ನೊಂದು ಬದಲಾಗುವ ವೆಚ್ಚಗಳು ಅಥವಾ ವೇರಿಯಬಲ್ ಕಾಸ್ಟ್ಸ್. ಇವು ನಾವು ಮಾಡುವ ಉತ್ಪಾದನೆಗೆ ತಕ್ಕಂತೆ ನೇರವಾಗಿ ಬದಲಾಗುತ್ತೆ. ಉದಾಹರಣೆಗೆ ಹಿಟ್ಟು, ಸಕ್ಕರೆ, ಇಂಧನ, ಈ ತರಹದ ಕಚ್ಚಾ ವಸ್ತುಗಳು. ಈ ಸೂತ್ರ ನೋಡಕ್ಕೆ ಸಿಂಪಲ್ ಆಗಿ ಕಂಡ್ರೂ ಯಾವುದೇ ಬಿಸ್ನೆಸ್ನ ಆರ್ಥಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ತುಂಬಾನೇ ಮುಖ್ಯ. ಒಟ್ಟು ವೆಚ್ಚವನ್ನ ಸ್ಥಿರ ಮತ್ತು ಬದಲಾಗುವ ವೆಚ್ಚ ಅಂತ ಬೇರೆ ಬೇರೆ ಮಾಡೋದ್ರಿಂದ ಪ್ರೊಡಕ್ಷನ್ ಹೆಚ್ಚಿಸಿದ್ರೆ ಅಥವಾ ಕಡಿಮೆ ಮಾಡಿದ್ರೆ ನಮ್ಮ ಲಾಭದ ಮೇಲೆ ಏನು ಪರಿಣಾಮ ಬೀಳುತ್ತೆ ಅಂತ ನಿಖರವಾಗಿ ಹೇಳ್ಬಹುದು. ಸರಿ, ನಮ್ಗೆ ಈಗ ಉತ್ಪಾದನೆ ಬಗ್ಗೆನೂ ಗೊತ್ತಾಯ್ತು, ವೆಚ್ಚಗಳ ಬಗ್ಗೆನೂ ಗೊತ್ತಾಯ್ತು. ಇನ್ನು ಮುಂದಿನ ಹಂತ, ಈ ಮಾಹಿತಿಯನ್ನೇ ಬಳಸಿ ಒಳ್ಳೆ ಬಿಸ್ನೆಸ್ ನಿರ್ಧಾರಗಳನ್ನ ಹೇಗೆ ತಗೋಬೇಕು ಅಂದ್ರೆ ಆ ಸ್ವೀಟ್ ಸ್ಪಾಟ್ ಅಥವಾ ಆ ಸರಿಯಾದ ಹಂತವನ್ನ ಕಂಡುಹಿಡಿಯೋದು ಹೇಗೆ? ಇದಕ್ಕಾಗಿಯೇ ನಾವು ಕನಿಷ್ಠ ವಿಶ್ಲೇಷಣೆ ಅಥವಾ ಮಾರ್ಜಿನಲ್ ಅನಾಲಿಸಿಸ್ ಅನ್ನು ಬಳಸ್ತೀವಿ. ಇದರರ್ಥ ಏನು ಅಂದ್ರೆ, ಒಂದು ಹೆಚ್ಚುವರಿ ಕೆಲಸ ಮಾಡೋದ್ರಿಂದ ಸಿಗೋ ಹೆಚ್ಚುವರಿ ಲಾಭವನ್ನು ಅದಕ್ಕಾಗಿ ತಗೊಳ್ಳುವ ಹೆಚ್ಚುವರಿ ವೆಚ್ಚದ ಜೊತೆ ಹೋಲಿಕೆ ಮಾಡೋದು. ಉದಾಹರಣೆಗೆ, ಇನ್ನೊಬ್ಬ ಬೇಕರನ್ನು ಕೆಲಸಕ್ಕೆ ತಗೊಂಡ್ರೆ ಎಷ್ಟು ಹೆಚ್ಚು ಬ್ರೆಡ್ ಮಾಡಬಹುದು ಮತ್ತು ಅದಕ್ಕೆ ಸಂಬಳ, ಕಚ್ಚಾ ವಸ್ತು ಅಂತ ಎಷ್ಟು ಹೆಚ್ಚು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕೋದು. ಈ ಎಲ್ಲಾ ಸಂಬಂಧಗಳನ್ನ ಕಣ್ಣಿಗೆ ಕಟ್ಟಿದ ಹಾಗೆ ನೋಡಕ್ಕೆ ಅರ್ಥಶಾಸ್ತ್ರಜ್ಞರು ಕೆಲವು ಗ್ರಾಫ್ಗಳನ್ನ ಬಳಸ್ತಾರೆ. ಇವನ್ನೇ ಕರ್ವ್ಗಳು ಅಂತಾರೆ. ಪ್ರತಿಯೊಂದು ಕರ್ವ್ ಕೂಡ ಒಂದು ಕಥೆಯನ್ನ ಹೇಳುತ್ತೆ. ಉತ್ಪಾದನೆ ಹೇಗೆ ಹೆಚ್ಚಾಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ, ಮತ್ತೆ ವೆಚ್ಚಗಳು ಹೇಗೆಲ್ಲ ಬದಲಾಗುತ್ತೆ ಅಂತ.
ಕೆಸೆಟ್ ಪರೀಕ್ಷೆಯಲ್ಲಿ ಈ ಕರ್ವ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಅಂದ್ರೆ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ನಿರ್ಧಾರಗಳ ನಡುವಿನ ವ್ಯತ್ಯಾಸ. ಶಾರ್ಟ್ ರನ್ನಲ್ಲಿ ನಮ್ಮ ಬೇಕರಿಯ ಓವನ್ ಹಾಗೆ ಕನಿಷ್ಠ ಒಂದು ಇನ್ಪುಟ್ ಫಿಕ್ಸ್ಡ್ ಆಗಿರುತ್ತೆ. ಆದ್ರೆ ಲಾಂಗ್ ರನ್ನಲ್ಲಿ ಎಲ್ಲ ಇನ್ಪುಟ್ಗಳು ಬದಲಾಗಬಹುದು. ಅಂದ್ರೆ ನಾವಿನ್ನೊಂದು ಓವನ್ ಕೂಡ ಕೊಂಡ್ಕೊಳ್ಬಹುದು. ಹಾಗಾಗಿ ಲಾಂಗ್ ರನ್ನಲ್ಲಿ ಯಾವುದೇ ಸ್ಥಿರ ವೆಚ್ಚಗಳು ಇರುವುದಿಲ್ಲ. ಹಾಗಿದ್ರೆ ಈ ವಿಷಯವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬನ್ನಿ, ಕೆಸೆಟ್ ಪರೀಕ್ಷೆಗಾಗಿ ಒಂದು ಸೂಪರ್ ಗೇಮ್ ಪ್ಲಾನ್ ನೋಡೋಣ. ಈ ಟಾಪಿಕ್ ಅನ್ನು ಮಾಸ್ಟರ್ ಮಾಡೋಕೆ ಈ 4 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. 1. ಆ ಗ್ರಾಫ್ಗಳನ್ನ ನೀವೇ ಕೈಯಾರೆ ಡ್ರಾ ಮಾಡಿ ಅದರ ಅರ್ಥ ಏನು ಅಂತ ಪ್ರಾಕ್ಟೀಸ್ ಮಾಡಬೇಕು. 2. ಬೇರೆ ಬೇರೆ ಎಕ್ಸಾಂಪಲ್ಸ್ ತಗೊಂಡು ಈ ಕಾನ್ಸೆಪ್ಟ್ಗಳನ್ನ ಅಪ್ಲೈ ಮಾಡಿ ನೋಡಿ. 3. ಇನ್ಪುಟ್, ಔಟ್ಪುಟ್ ಮತ್ತೆ ಕಾಸ್ಟ್ ಇವುಗಳ ನಡುವೆ ಇರೋ ರಿಲೇಶನ್ಶಿಪ್ ಮೇಲೆ ಫೋಕಸ್ ಮಾಡಿ. ಕೊನೆಯದಾಗಿ ಮತ್ತೆ ರಿವೈಸ್ ಮಾಡಿ. ಆಗ ತಾನಾಗೇ ಕಾನ್ಫಿಡೆನ್ಸ್ ಬರುತ್ತೆ. ಕೊನೆಯದಾಗಿ ಒಂದು ಮಾತು ನೆನಪಿನಿರಲಿ. ಈ ಪ್ರಮುಖ ಅಂಶಗಳ ಮೇಲೆ ಗಮನ ಕೊಟ್ಟು ಸಮಸ್ಯೆಗಳನ್ನು ಬಿಡಿಸುವುದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಕೆಸೆಟ್ ಪರೀಕ್ಷೆಗೆ ಖಂಡಿತವಾಗಿಯೂ ಉತ್ತಮವಾಗಿ ಸಿದ್ಧರಾಗಬಹುದು. ಈಗ ಈ ಸಿದ್ಧಾಂತದ ಬಗ್ಗೆ ಗೊತ್ತಾಯ್ತಲ್ಲ? ಒಂದು ಕ್ಷಣ ಯೋಚನೆ ನೋಡಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಇಳಿಮುಖ ಪ್ರತಿಫಲವನ್ನು ನಾವು ಎಲ್ಲಿ ನೋಡಬಹುದು? ಬಹುಶಃ ಗಂಟೆಗಟ್ಲೆ ಓದಿದ ಮೇಲೆ ಏಕಾಗ್ರತೆ ಕಡಿಮೆ ಆಗುತ್ತಲ್ಲ ಅದರಲ್ಲಿ, ಅಥವಾ ಒಂದೇ ತರಹದ ವ್ಯಾಯಾಮವನ್ನ ಪದೇ ಪದೇ ಮಾಡ್ದಾಗ ಮೊದಲು ಸಿಕ್ಕಷ್ಟು ರಿಸಲ್ಟ್ಸ್ ಸಿಗೋದಿಲ್ವಲ್ಲ ಅದ್ರಲ್ಲಿ. ಈ ಆರ್ಥಿಕ ನಿಯಮ ಕೇವಲ ಪುಸ್ತಕದಲ್ಲಿಲ್ಲ, ನಮ್ಮ ಸುತ್ತಮುತ್ತಲೇ ಇದೆ.